ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ವೆಲ್ಕಮ್ ಟು ಮೈ ಆರ್ಯವಂಶಿ ಪೂಜಾ ಟ್ಯಾರೋ ಯೂಟ್ಯೂಬ್ ಚಾನಲ್ ಕನ್ನಡ ಚಾನಲ್ಗೆ. ಆಮೇಲೆ ನಾನು 3 ಭಾಷೆಯಲ್ಲಿ ರೀಡಿಂಗ್ಸ್ ಮಾಡ್ತೀನಿ. 3ರಲ್ಲೂ ಬೇರೆ ಬೇರೆ ಕಾರ್ಡ್ಸ್ ತೊಗೊತೀನಿ. ಒಂದೇ ಕಾರ್ಡ್ನ ನಾನು ಹಿಂದಿನಲ್ಲಿ, ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಲ್ಲ. ಸೊ ಪ್ಲೀಸ್ ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡಿಕೊಂಡು ದಯವಿಟ್ಟು ಇಂಗ್ಲೀಷ, ಹಿಂದಿನ, ಕನ್ನಡ ನೋಡಬೇಕು ಅನ್ನೋದು ಇಟ್ಸ್ ಅ ಸ್ಮಾಲ್ ಟೆಸ್ಟ್. ಓಕೆ, ಐ ಆಮ್ ಟ್ರೈನಿಂಗ್ ಯು ಇಂಡೈರೆಕ್ಟ್ಲಿ. ಸೊ ನಿಮ್ಮ ಇಂಟ್ಯೂಷನ್ ಜೊತೆ ನಿಮಗೆ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಇದನ್ನು ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಆರ್ ರೀಡಿಂಗ್. ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಆ್ಯಂಡ್ ವರ್ಡ್ ಆಫ್ ದ ಡೇ ಬ್ಯಾಲೆನ್ಸ್. ವರ್ಡ್ ಆಫ್ ದ ಡೇ ಬ್ಯಾಲೆನ್ಸ್. Queen of Coins and the Queen of Pentacles. Okay. Page of Wands. Okay. And then we have the Star card. Wow. And top of the deck High Priestess ಇದೆ. ಇಲ್ಲಿ ನೀವು ನಿಮ್ಮ ಡಿವೈನ್ ಫೆಮಿನಿಸಮ್ನ ಜಾಸ್ತಿ ಎಂಬ್ರೇಸ್ ಮಾಡಬೇಕು. ನಿಮ್ಮ ಡಿವೈನ್ ಫೆಮಿನಿಸಮ್. ಇನ್ ಆ್ಯಂಡ್ ಯಾಂಗ್ ಯೂನಿಯನ್ ಇದೆಯಲ್ಲ, ಇನ್ ಆ್ಯಂಡ್ ಯಾಂಗ್ ಬರುತ್ತೆ ಸಿಂಬಲ್ನ ನೀವು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕು. ಆ್ಯಂಡ್ ಇಲ್ಲಿ ಇನ್ನೊಂದು ಹೇಳ್ತಿದ್ದಾರೆ ದಟ್ ನೀವು ಯಾರಿಗನ್ನ ದಾನ ಧರ್ಮ ಅಂತ ಮಾಡೋಕ್ಕೆ ಹೋದಾಗ ಪ್ಲೀಸ್ ಸಿ ಇಫ್ ನೀವು ದಾನ ಮಾಡ್ತಿರೋ ಮನುಷ್ಯ ಈಸ್ ಹಿ ರೆಡಿ ಟು ಆಕ್ಸೆಪ್ಟ್. ಅವ್ರು ರೆಡಿ ಇದ್ದಾರೆ ಈಸ್ಕೊಳ್ಳೋಕ್ಕೆ ಅನ್ನೋದನ್ನ ನೋಡಿ. ಆಮೇಲೆ ಕನ್ನಿಂಗ್ ಮೈಂಡ್. ಬಿಕಾಸ್ ಕೆಲವು ಸತಿ ನಾವು ಕೊಡೋಕ್ಕೆ ರೆಡಿಯಾಗಿರ್ತೀವಿ, ಬಟ್ ಅವರು ಈಸ್ಕೊಳ್ಳೋಕೆ ರೆಡಿ ಇರಲ್ಲ. ಹಂಗೂ ಈಸ್ಕೊಂಡ್ರೆ ಅದು ತಪ್ಪಾಗುತ್ತೆ. ಇನ್ ಸ್ಪಿರಿಚುವಲ್ ಲೈಫ್ ಇಟ್ಸ್ ರಾಂಗ್. ಸೊ ಐ ಆಲ್ವೇಸ್ ನಾನು ನಿಮಗೆ ಇದನ್ನ ಹೇಳ್ತೀನಿ, ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ ಆ್ಯಂಡ್ ನಿಮಗೆ ತುಂಬ ಅಬಂಡೆನ್ಸ್ ಇದೆ. ಆ್ಯಂಡ್ ನೀವು ಯಾವಾಗಲೂ ಹೆದರಲ್ಲ ಮುಂದಿನ ಹೆಜ್ಜೆ ತಗೊಳ್ಳೋಕ್ಕೆ. ಬಿಕಾಸ್ ನಿಮಗೆ ಕೆಲಸ ಚೆನ್ನಾಗಿ ಸಿಕ್ತು, ಕೆಲಸ ಚೆನ್ನಾಗಿ ನಿಮಗೆ ಗೊತ್ತು ಮಾಡೋಕ್ಕೆ. ಸೊ ಕೆಲಸ ಇಲ್ದಿರೋ ಹೋಗಲಿ, ನಿಮಗೆ ಕೆಲಸ ಗೊತ್ತಿರೋದ್ರಿಂದ ನೀವು ಎಲ್ಲೋದ್ರೂ ನೀವು ಸಂಪಾದನೆ ಮಾಡ್ತೀರ. ನಿಮ್ಗೆ ಆ ಶಕ್ತಿ ಇದೆ, ನಿಮ್ಗೆ ಅಬಂಡೆನ್ಸ್ ಇದೆ, ನಿಮ್ಗೆ ಆ ಪ್ರೊಟೆಕ್ಷನ್ ಇದೆ. ಬಟ್ ಕೆಲವು ಜನ ನಿಮಗೆ ಲೈಕ್ ಬೆನ್ನಿಗೆ ಚೂರಿ ಹಾಕ್ದಂಗೆ ಮಾಡ್ತಾರೆ. ಓಕೆನಾ? ಅದರಿಂದ ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಅವೇರ್ ಆಗಿರಿ. ಬಿಕಾಸ್ ನೀವು ನರ್ಚರಿಂಗ್ ಎನರ್ಜಿನಲ್ಲಿ ಇರ್ತೀರ. ಸೊ ಯು ಪ್ರೊಟೆಕ್ಟ್ ನಿಮ್ಮನ್ನು ನೀವು ಪೇಯ್ನ್, ಸಫರಿಂಗ್, ವಿಸ್ಡಮ್ ಆ್ಯಂಡ್ ನಾಲೆಜ್, ಈ 4ರಿಂದ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಬೇಕು. ನಿಮ್ಮನ್ನು ನೀವು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇಲ್ಲೊಂಥರ ಟ್ರಾನ್ಸ್ಫಾರ್ಮೇಷನ್ ಥರನೂ ಎನರ್ಜಿ ಇದೆ. ಮತ್ತು ಸ್ವಲ್ಪ ಕನ್ನಿಂಗ್, ಲಸ್ಟ್, ಅದ್ರ ಬಗ್ಗೆನೂ ಮೆಸೇಜ್ ಕೂಡ ಇದೆ ಇಲ್ಲಿ. ನೀವು ಮಾತಾಡೋ ರೀತಿ ಇದೆಯಲ್ಲ, ಅದನ್ನು ನಿಮ್ಮ ಥ್ರೋಟ್ ಚಕ್ರ ಇದೆಯಲ್ಲ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ವರ್ಡ್ಸಲ್ಲಿ ತುಂಬ ಪವರ್ ಇದೆ. ಎಸ್, ಆ್ಯಂಡ್ ಅದಕ್ಕೆ ಜನಕ್ಕೆ ತೋರಿಸುತ್ತೆ ಆ ಪವರ್ ಕೂಡ. ಸೊ ವಿತ್ ದ ಪೇಜ್ ಆಫ್ ವಾಂಡ್ಸ್ ನಾನು ಹೇಳ್ತೀನಿ, ನಿಮ್ಮ ಫೋಕಸ್ ಕರೆಕ್ಟ್ ಜಾಗದಲ್ಲಿ ಇದೆ. ನೀವು ತುಂಬ ಗ್ರೌಂಡೆಡ್ ಪರ್ಸನ್. ಬಟ್ ಎಷ್ಟೊಂದು ವಿಷಯ ನಿಮಗೆ ನಿಮ್ಮ ಬಗ್ಗೆನೇ ಗೊತ್ತಿಲ್ಲ. ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತಂದಲ್ಲ, ಅದು ಇಲ್ಲಿ ಈ ಕಾರ್ಡಲ್ಲಿ ಅದು ತೋರಿಸ್ತಾ ಇದೆ. ಆ್ಯಂಡ್ ಈ ಟ್ರಾನ್ಸ್ಫಾರ್ಮೇಷನಿಂದ ನಿಮಗೆ ತುಂಬ ಕಲಿಯೋಕ್ಕೆ ಅಂತ ಆಪರ್ಚುನಿಟಿ ಸಿಗುತ್ತೆ. ಸೊ ಪ್ಲೀಸ್ ಅದನ್ನು ಕಲ್ತ್ಕೊಳ್ಳಿ. ಆ್ಯಂಡ್ ಎಗೇನ್ಸ್ಟ್ ಆಫ್ ಎನಿಥಿಂಗ್ ಹೋಗೋಕ್ಕೆ ಹೋಗಬೇಡಿ. ಇದೊಂದು ಗೈಡೆನ್ಸ್ ಹೇಳ್ತೀನಿ ನಾನು ನಿಮಗೆ. ಯಾವುದೇ ಒಂದು ವಿಷಯದ್ದಾಗಲಿ, ಒಂದು ಡಿಸಿಷನ್ ತೊಗೊಬೇಕಾದಾಗಲಿ, ಅಥವಾ ಒಂದು ಕೆಲಸದ ಬಗ್ಗೆ ಆಗಲಿ, ಅದ್ರದ್ದು ಎಗೇನ್ಸ್ಟ್ ಹೋಗೋಕ್ಕೆ ಹೋಗಬೇಡಿ. ಯಾಕಂದರೆ ನನಗಿಷ್ಟ ಇರೋದೇ ನಾನು ಮಾಡೋದು, ನನ್ನ ಕ್ರಿಯೇಟಿವ್ ಐಡಿಯಾ ಇದು, ನನ್ನ ರೂಟ್ ಚಕ್ರ, ಆ ಥರ ನೋಡೋಕ್ಕೆ ಹೋಗಬೇಡಿ. ಸ್ವಲ್ಪ ಡೌನ್ ಟು ಅರ್ತ್ ಇರಿ. ಡೋಂಟ್ ಗೋ ಎಗೇನ್ಸ್ಟ್ ದಿ ಗ್ರಾವಿಟಿ. ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ ಬಂತು. ನಿಮ್ಮನ್ನು ನೀವು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಾಲೆಡ್ಜ್ ಸರಿಯಾಗಿ ನೀವು ಫೋಕಸ್ಡ್ ಆಗಿದ್ದು, ನಿಮ್ಮ ನಾಲೆಡ್ಜ್ ಸರಿಯಾಗಿರಲಿ. ಅಂದರೆ ಸ್ವಲ್ಪ ಇದೆ ನಿಮಗೆ ಕಲಿಯೋ ಅಂಥದ್ದು. ಒಂದು ನಿಮಿಷ, ಜಸ್ಟ್ ಸೆಕೆಂಡ್. ಐ ಆಮ್ ಸಾರಿ ಆ್ಯಂಡ್ ಥ್ಯಾಂಕ್ ಯು. ಸೊ 2 in 1 ಕೆಲಸ ಮಾಡೋಕ್ಕೆ ಹೋಗಬೇಡಿ.
ಎರಡು ಕೆಲಸ ಅಟ್ ಎ ಟೈಮ್ ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ನೀವು ಇನ್ನೂ ಲರ್ನಿಂಗ್ ಸ್ಟೇಜ್ನಲ್ಲಿದ್ದೀರಾ. ದೆರ್ ಆರ್ ಚಾನ್ಸಸ್ ದಟ್ ಯು ಮೇ ಲೂಸ್ ಯುವರ್ ಬ್ಯಾಲೆನ್ಸ್. ಸೊ ಪ್ಲೀಸ್ ನಿಮ್ಮ ಬ್ಯಾಲೆನ್ಸ್ ತಪ್ಪದಿರ ನೀವು ಮತ್ತೆ ಬೀಳಬಾರ್ದು ಅಂತಂದರೆ ದಯವಿಟ್ಟು ಸ್ವಲ್ಪ ಸ್ಟ್ರಾಂಗಾಗಿ ಪಾಠ ಕಲಿತು ನಂತರ ಮುಂದೆ ಹೆಜ್ಜೆ ಇಡಿ. ಮುಂದೆ ಹೆಜ್ಜೆ ಇಡಬೇಕಾದಾಗೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಇಡಿ, ಬಿಕಾಸ್ ನಿಮಗೆ ಮುಂದಕ್ಕಿರೋದು ಯುವರ್ ವಿಶ್ ಫುಲ್ಫಿಲ್ಮೆಂಟ್. ಆ್ಯಂಡ್ ಪ್ಲೀಸ್ ಬಿ ಶ್ಯೂರ್ ಅಬೌಟ್ ನೀವು ಯಾವ ಥರ ವಿಶ್ ಫುಲ್ಫಿಲ್ಮೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಇದ್ದೀರಾ ಅಂತ. ಆ್ಯಂಡ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕಂಟ್ರೋಲ್, ನಿಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ಬ್ಯಾಲೆನ್ಸ್ಡಾಗಿರಬೇಕು. ನಾನು ಸ್ಟಾರ್ಟಿಂಗ್ನಲ್ಲೂ ಅದೇ ಹೇಳಿದೆ, ಬ್ಯಾಲೆನ್ಸ್ಡಾಗಿರಬೇಕು. ನಿಮ್ಮ ಇಂಟ್ಯೂಷನ್ ಮಾತು ನೀವು ಚೆನ್ನಾಗಿ ಕೇಳಬೇಕು. ಕ್ಲಿಯರ್ ಕಾಗ್ನಿಸೆಂಟ್ ಪರ್ಸನ್ ನೀವು, ಕ್ಲಿಯರ್ ಕಾಗ್ನಿಸೆಂಟ್ ಪರ್ಸನ್. ಯೂನಿವರ್ಸ್ ಜೊತೆ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ಆ್ಯಂಡ್ ಇನ್ನೂ ನಿಮಗೆ ಕನೆಕ್ಷನ್ ಆಗಬೇಕು ಅಂದರೆ ಅನಿಮಲ್ಸ್, ಪ್ಲ್ಯಾಂಟ್ಸ್ ಜೊತೆಗೆ ಸ್ವಲ್ಪ ಜಾಸ್ತಿ ಹೊತ್ತು ಸಮಯ ಕಳೀರಿ. ನಿಮ್ಮದೊಂದು ದೊಡ್ಡ ವಿಶ್ ನಿಮಗೆ ಗೊತ್ತಿರಲ್ಲ, ಲಿಟ್ರಲಿ ಆ ವಿಶ್ ಫುಲ್ಫಿಲ್ಮೆಂಟ್ ಆದಮೇಲೆ ನಿಮಗೆ ಅಳು ಬರುತ್ತೆ. ಅಂಥ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ನಿಮಗೆ, ಬಿಕಾಸ್ ಯು ಆರ್ ವೆರಿ ಕನೆಕ್ಟೆಡ್ ಟು ದಿ ಯೂನಿವರ್ಸ್. ಯು ಆರ್ ವೆರಿ ಕ್ಲೋಸ್ ಟು ನೀವು. ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಕೂಡ ಬರ್ಬೋದು ನಿಮಗೆ. ಎಸ್, ಬ್ಲ್ಯಾಕ್ ಆ್ಯಂಡ್ ವೈಟ್, ಇನ್ ಆ್ಯಂಡ್ ಯಾಂಗ್ ಬ್ಯಾಲೆನ್ಸ್ ಮಾಡಬೇಕು ನೀವು. ಅದು ಬಿಟ್ಟರೆ ಸ್ವಲ್ಪ ಆದಷ್ಟು ನೀವು ನಾಲೆಜ್ ಅನ್ನಲ್ಲ, ಇಲ್ಲಿ ಲಿಟ್ರಲಿ ಬುಕ್ ಇದೆ ನೋಡಿ, ದಿ ಹೈ ಪ್ರೀಸ್ಟಸ್ ನಾಲೆಜ್ ಕಲ್ತ್ಕೊಬೇಕು ನೀವು. ಜಸ್ಟ್ ಸೆಕ್ ಐ ಆಮ್ ಸಾರಿ ಅಗೇನ್. ಥ್ಯಾಂಕ್ ಯು. ಸೊ ನಿಮ್ಮ ಕಂಫರ್ಟ್ ಝೋನ್ನ ಸ್ವಲ್ಪ ಬಿಡಬೇಕು. ಓಕೆ, ಕಂಫರ್ಟ್ ಝೋನ್ನಲ್ಲೇ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸ್ವಲ್ಪ ನೀವು ನಾಲೆಜ್ ಬೇಕು ಅಂದರೆ ಸ್ವಲ್ಪ ನಿಮ್ಮ ಕಂಫರ್ಟ್ ಝೋನಿಂದ ನೀವು ಆಚೆ ಬರಲೇಬೇಕು. ತುಂಬ ಪ್ಯೂರಿಟಿ ಇದೆ ನಿಮ್ಮಲ್ಲಿ, ಅಬಂಡೆನ್ಸ್ ಇದೆ, ಮತ್ತು ಯು ಹ್ಯಾವ್ ಕಂಟ್ರೋಲ್ ಆನ್ ದ ಸಿಚುವೇಶನ್. ಯು ಹ್ಯಾವ್ ದ ಕಂಟ್ರೋಲ್ ಆನ್ ದ ಸಿಚುವೇಶನ್ ಮೇಲೆ ನಿಮ್ಮ ಕಂಟ್ರೋಲ್ ಇದೆ. ಸೊ ಜಸ್ಟ್ ಫಾರ್ ನಾವು ಅಬ್ಸರ್ವ್ ಮಾಡಿ ಎಲ್ಲ. ಓಕೆ, ಸ್ವಲ್ಪ ಸೈಲೆನ್ಸ್ನಲ್ಲಿ ಇರಿ ನೀವು. ನೀವೆಲ್ಲೇ ಹೋದ್ರೂ ನೀವು ನಿಮ್ಮ ಪ್ಯಾಷನ್ ಆ್ಯಂಡ್ ಸ್ಪಿರಿಚುವಾಲಿಟಿ ಎರಡೂ ಜೊತೆಗೆ ತೊಗೊಂಡೋಗೋದ್ರಿಂದ ನೀವು ತುಂಬ ಯು ಶುಡ್ ಬಿ ಅವೇರ್ ಆಫ್ ನೀವು ಮಾತಾಡೋ ಪ್ರತಿಯೊಂದು ಶಬ್ದದ ಮೇಲೂ ನಿಮಗೆ ಸ್ವಲ್ಪ ಜಾಸ್ತಿ ಅವೇರ್ ಆಗಿರಬೇಕು. ಬಿಕಾಸ್ ಅದು ಜನರ ಮೇಲೆ ತುಂಬ ಒಂದು ಎಫೆಕ್ಟ್ ಆಗುತ್ತೆ. ಸೊ ಅದು ಸ್ವಲ್ಪ ಅಬ್ಸರ್ವ್ ಮಾಡಿ, ಸ್ವಲ್ಪ ಸೈಲೆಂಟಾಗಿರಿ. ಆದಷ್ಟು ಸ್ವಲ್ಪ ಸೌಂಡ್ ಆಫ್ ಸೈಲೆನ್ಸ್ ಜೊತೆಗೆ ನೀವು ಕನೆಕ್ಟ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಪ್ರಕೃತಿಗೆ ಎಗೇನ್ಸ್ಟ್ ಯಾವುದಕ್ಕೂ ಹೋಗೋಕ್ಕೆ ಹೋಗ್ಬೇಡಿ. ಬಿಕಾಸ್ ವಿಶ್ ಫುಲ್ಫಿಲ್ಮೆಂಟ್ ಆದಾಗ ಸ್ವಲ್ಪ ಈಗೋ, ಅಹಂ ಅನ್ನೋದು ಬರ್ಬೋದು, ಬಟ್ ಸ್ವಲ್ಪ ಡೌನ್ ಟು ಅರ್ತ್ ಪರ್ಸನ್ ಆಗಿರಿ. ಬಿಕಾಸ್ ನೀವು ಇನ್ನೋಸೆಂಟ್ ಆಗಿರೋದ್ರಿಂದ ನಿಮಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್ ಅನ್ನೋದು ಬರ್ತಿದೆ. ಬಟ್ ಅದು ಬಂದ ನಂತರ ನೀವು ಈಗೋಯಿಸ್ಟಿಕ್ ಆಗೋಕ್ಕೆ ಹೋಗಬೇಡಿ ಪ್ಲೀಸ್. ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಬರುತ್ತೆ, ಅಬಂಡೆನ್ಸ್ ಬರುತ್ತೆ, ಎಲ್ಲ ಒಂಥರ ಲೈಕ್ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. ನಿಮ್ಮದೇನೋ ಒಂದು ದೊಡ್ಡ ವಿಶ್ ನಿಜ ಆಗುತ್ತೆ. ಆ್ಯಂಡ್ ಸ್ವಲ್ಪ ಕನ್ನಿಂಗ್ ಪೀಪಲಿಂದ ಕೂಡ ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್, ಬಿ ಹ್ಯಾಪಿ. ಖುಷಿಯಾಗಿರಿ, ಹುಷಾರಾಗಿರಿ, ಕಲಿತಾ ಇರಿ, ಕಳಿಸ್ತಾ ಇರಿ, ಚೆನ್ನಾಗಿರಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ಇದಕ್ಕೂ ಮೀರಿ ನನಗೇನು ಮೆಸೇಜ್ ಚಾನಲ್ ಆಗ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಇಲ್ಲಿ ನನ್ನ ರೀಡಿಂಗ್ ಮುಗಿಸ್ತೀನಿ. ಸೊ ಪ್ಲೀಸ್, ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆ್ಯಂಡ್ ಐ ಟ್ರೂಲಿ ಲವ್ ಆ್ಯಂಡ್ ರೆಸ್ಪೆಕ್ಟ್ ನಿಮ್ಮೆಲ್ರೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಬಾಯ್, ಗುಡ್ ನೈಟ್ ಅಂತ ಹೇಳ್ತಾ ಆರ್ಯವಂಶಿ ಪೂಜಾ ದಿಸ್ ಸೈಡ್. ಬಾಯ್.